ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಟ್ಸ್ ಡೆಸ್ಟಿನೇಷನ್. ಮಂಗಳೂರು ಟ್ರಿಪ್ ಹೊರಟಿದ್ದೀವಿ. ನೋಡಬೇಕು ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಎಲ್ಲ ನಾನು ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಬ್ಲಾಗ್ ನೋಡ್ರಿ ಗೈಸ್. ಲೆಟ್ಸ್ ಗೋ. ಈಗ ಹೊರಟಿದ್ದೀವಿ ಆನ್ ದಿ ವೇ ಟು ಹೊನ್ನಾವರ. ಫಸ್ಟ್ ಈಗ ಡೇ 1 ಹೊನ್ನಾವರಕ್ಕೆ ಹೋಗ್ಬಿಟ್ಟು 1 ಅವರ್ದಲ್ಲಿ ಆಗಲೇ ನೋಡಿದ್ದೀವಿ, ಬಟ್ ಇನ್ನೂ ಸ್ವಲ್ಪ ಪ್ಲೇಸಸ್ ಎಲ್ಲ ಕವರ್ ಮಾಡಿಬಿಟ್ಟು ಏನಿದೆ ಅಂತ ಬಿಟ್ಟು 1 ಅವರ್ದಲ್ಲಿ ಡೇ 1 ಅವರ್ ಅಷ್ಟೇ. ಈಗ ನೋಡೋಣ ಏನೇನು ನೋಡ್ಬೋದು ಅಂತ ಬಿಟ್ಟು ಲೆಟ್ಸ್ ಗೋ ಗೈಸ್. ಮಂಜ ಯಾಕೋ ಸತ್ತೋದಂಗಿದ್ದಾನೆ. ಈಗ 1 ಅವರ್ಗೆ ಹೋಗೋಕ್ಕೂ ಮುಂಚೆ ನಾವೀಗ ಸದ್ಯಕ್ಕೆ ಜೋಗ್ ಫಾಲ್ಸಿಗೆ ಬಂದಿದ್ದೀವಿ. ಸ್ವಲ್ಪ ಬಿಸಿಲೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಸಮ್ಮರಲ್ಲಿ ನೀರು ಕೂಡ ಕಡಿಮೆ ಇದೆ. ಬಟ್ ನಾವು 10 ಮೆಂಬರ್ಸ್ ಬಂದಿದ್ದೀವಿ. ಅದರಲ್ಲಿ ಒಂದಿಬ್ಬರು 3 ಜನ ಜೋಗ್ ಫಾಲ್ಸ್ನೇ ನೋಡಿಲ್ಲ ಅಂದರು. ಸೊ ಅದಕ್ಕೋಸ್ಕರ ಜೋಗ್ ಫಾಲ್ಸ್ ನೋಡೋಕೆ ಬಂದಿದ್ದೀನಿ. ನೋಡ್ರಿ ಹೆಂಗಿದೆ ಅಂತ ಬಿಟ್ಟು ತೋರಿಸ್ತೀನಿ ಗೈಸ್. ನೋಡ್ರಿ ಜಾಸ್ತಿ ನೀರಿಲ್ಲ, ಅಲ್ಲೇ ಇಲ್ಲೋ ಒಂದು ಸ್ವಲ್ಪ ಹರಿತಾ ಇದೆ ಅಷ್ಟೇ. ರಾಜ ರಾಣಿ ಅದು ರೋರಲ್ ರಾಕೆಟ್ ಎಲ್ಲ ರಾಜ ರಾಣಿ ಮದುವೆ ಮಾಡ್ಕೊಂಡು ಒಂದೇ ಸಲ ಬರ್ತಿದ್ದಾವಂತೆ ನಮ್ಮ ಬಾಯ್ಸ್ ಹೇಳ್ತಿರೋದು. ಬಟ್ ಎಲ್ಲೂ ನೀರಿಲ್ಲ, ಅಷ್ಟೊಂದಕ್ಕೆ ಭಾಳ ಕಡಿಮೆ ಇದೆ ನೀರು. ಜಸ್ಟ್ ಒಂದು ವಿಸಿಟ್ ಅಷ್ಟೇ ಗೈಸ್. ಇದೇನೋ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಜೋಗ್ ಫಾಲ್ಸಲ್ಲಿ. ಏನೋ ಹೋಟೆಲ್ ಏನೋ ಆಗ್ತಿದೆ ಅಂತ ಹೇಳಿದ್ರು. ಇಲ್ಲಿಂದ ನಾವು ಹಿಂಗೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅಲ್ಲಿಂದ ಹಿಂಗೆ ಬಂದ್ಬಿಟ್ಟು ಹಿಂಗೊಂದು ವ್ಯೂ ಇದೆ ಗೈಸ್. ಚೆನ್ನಾಗಿದೆ. ಮೇ ಬಿ ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ಆದಮೇಲೆ ಇಲ್ಲಿ ಬಿಡ್ತಾರೆ ಅನ್ಸುತ್ತೆ ಗೈಸ್. ನೀವು ನೋಡ್ಬೋದು. ಇದು ಇಷ್ಟ ಐತೆ ಗೈಸ್ ಜೋಗ್ ಫಾಲ್ಸು. ಮುಂದೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಬಿಟ್ಟು ಅಪ್ಡೇಟ್ಸ್ ಕೊಡ್ತೀನಿ ಗೈಸ್. ಲೆಟ್ಸ್ ಗೋ. ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೀವಿ. ಇದಾಗಲೇ ನಾನು ಬ್ಲಾಗ್ ಮಾಡಿದ್ದೀನಿ. ಲೈಟಾಗಿ ಒಂದು ಗ್ಲಿಮ್ಸ್ ಹಾಕ್ತೀನಿ ಅಷ್ಟೇ ನಿಮಗೆ. ಬನ್ನಿ ನೋಡೋಣ ಹೆಂಗಿದೆ ಅಂತೇಳ್ಬಿಟ್ಟು. ಈಗ ವಾಟರ್ ಎಷ್ಟಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ಲೆಟ್ಸ್ ಗೋ. ಇದು ಮ್ಯಾಂಗ್ರೋವ್ ಫಾರೆಸ್ಟು. ಲಾಸ್ಟ್ ಆಗಲೇ ಒಂದು ಬ್ಲಾಗ್ ಹಾಕಿದ್ದೀನಿ. ಇದು ಜಸ್ಟ್ ಬರೋ ಒಂದು ಗ್ಲಿಮ್ಸು ನೀವು ನೋಡ್ಬೋದು. ಚೆನ್ನಾಗಿದೆ. 1 ಅವರ್ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ ಗೈಸ್ ಅಷ್ಟೇ. ನೆಕ್ಸ್ಟ್ ಎಕೋ ಬೀಚಿಗೆ ಹೋಗ್ತಾ ಇದ್ದೀವಿ 1 ಅವರ್ದಲ್ಲಿ. ಆಮೇಲೆ ಲಾಸ್ಟಿಗೆ ಬೋಟಿಂಗ್ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಇವತ್ತಿಂದು ಡೇ ಎಂಡ್ ಮಾಡಿಬಿಟ್ಟು ನಾಳೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಲೆಟ್ಸ್ ಗೋ ಗೈಸ್. ಈ ಸಲ ಕ್ರೇಜ್ ಇದೆ ಆ್ಯಕ್ಚುಲಿ. ಲಾಸ್ಟಲ್ಲಿ ಇಷ್ಟೊಂದು ನೀರು ಇರಲಿಲ್ಲ, ಈ ಸಲ ಹೆವಿ ನೀರಿದೆ. ದಿಲೀಪ್ ಕಾಲು ಸೊಟ್ಟ ಇಟ್ಟರೆ ದಿಲೀಪ ಗಾನ್ ನೀರೊಳಗೆ. ಗೈಸ್, ಇದು ಹೊನ್ನಾವರದಲ್ಲಿ ಲಾಸ್ಟ್ ಡೆಸ್ಟಿನೇಷನ್ ನಮ್ಮದು. ಲಾಸ್ಟ್ ಡೆಸ್ಟಿನೇಷನ್ ಅಲ್ಲ, ಇನ್ನೊಂದು ಡೆಸ್ಟಿನೇಷನ್ ಇದೆ. ಇದಾದ್ಮೇಲೆ ಬೋಟಿಂಗ್ ಇದೆ. ಇದು ಎಕೋ ಬೀಚ್ ಇವಾಗ ಬಂದಿರೋದು ನಾವು. ಇದು ನೋಡ್ಬೋದು. ಇದು ಕ್ಲೀನೆಸ್ಟ್ ಬೀಚ್ ಅಂತ ಹೇಳ್ತವ್ರು ಇವರು. ಬನ್ನಿ ಹತ್ರ ಹೋಗಿ ನೋಡೋಣ ಗೈಸ್. ಲೆಟ್ಸ್ ಗೋ. ಅಲೆಗಳು ತುಂಬ ಜೋರಾಗಿದ್ದಾವೆ ಸಂಜೆ ಹೊತ್ತಾಗಿರೋದ್ರಿಂದ. ಬನ್ನಿ ಹತ್ರ ಹೋಗೋಣ. ಗಾಯ್ಸ್, ಇದು ಎಕೋ ಬೀಚು ನೋಡ್ಬೋದು. ವಾಟರ್ ತುಂಬ ಕ್ಲೀನಾಗಿದೆ. ಬಾಯ್ಸ್ ಈಗ ನೋಡೋಕ್ಕೆ ಬರ್ತಿರ್ಲಿಲ್ಲ, ಈಗಾಗಲೇ ಆಟ ಆಡೋಣ ಅಂತಿದ್ದಾರೆ. ಗಾಯ್ಸ್, ಇದಾದ್ಮೇಲೆ ಬೋಟಿಂಗ್ ಒಂದಿದೆ. ಬೋಟಿಂಗ್ ಒಂದು ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಗಾಯ್ಸ್ ಬೋಟಿಂಗ್ ಯಾವ ಥರ ಇದೆ ಅಂತ ಬಿಟ್ಟು.
ಗಾಯ್ಸ್ ಇದು 1 ಅವರ್ ಬೋಟಿಂಗ್ ಇದು ಆಯ್ತು ಈಗ. ಬಟ್ ಈಗ ಹೊಸ್ದಾಗಿರೋರು ಮಜ್ಜಿಗೆ ಏನೇನೋ ಸಿಗುತ್ತೆ ಗಾಯ್ಸ್ ಇಲ್ಲಿ. ಅವರು ಲೋಕಲ್ ಅವರು ಅಲ್ಲಿ ತಗೊಬಿಟ್ಟು ಸಪೋರ್ಟ್ ಮಾಡಿ ಇಷ್ಟೇ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಗಾಯ್ಸ್. ಬಟ್ ಚೆನ್ನಾಗಿದೆ, ವೆದರು ಎಲ್ಲ ಪ್ಲೆಸೆಂಟ್ ಆಗಿದೆ ಇವತ್ತು. ಸ್ವಲ್ಪ ಅಷ್ಟೊಂದೇನು ಬಿಸಿಲಿರಲಿಲ್ಲ. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ 1 ಅವರದ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ನಾಳೆ ಸಿಗ್ತೀನಿ ಗಾಯ್ಸ್. ಇದು 1 ಅವರ ಬಂದಿದ್ದೀವಲ್ಲ, ಅಲ್ಲಿ ಹಂಗೆ ಇಲ್ಲೊಂದು ಟನಲ್ ಆಗಿದೆ ಗಾಯ್ಸ್. ಎಲ್ಲ ನೋಡಿದ್ರು ಟನಲ್ಲು, ನೀವು ನೋಡ್ಬೋದು ಆ ಕಡೆ ಎಂಟು ಕಾಣಿಸ್ತಾ ಇದೆ, ತುಂಬ ದೊಡ್ಡದಿದೆ. ನಾವೇನು ಒಳಗಡೆ ಎಲ್ಲ ಹೋಗ್ತಾ ಇಲ್ಲ, ಜಸ್ಟ್ ಹಂಗೆ ಬೋಟಿಂಗ್ ಮುಗೀತು ಈಗ. ಹಂಗೆ ಈಗ ಬಂದಿದ್ದೀವಿ ಅಷ್ಟೇ, ನೋಡ್ಕೊಂಡು ಹೋಗೋಣ ಹೆಂಗಿದೆ ಅಂತೇಳ್ಬಿಟ್ಟು ಅಷ್ಟೇ ಗೈಸ್. ಸಂತೋಷ್ ಮಾಡ್ಕೊಳಕತ್ತೀನಿ.